ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬೇಸಿಗೆ ಅಂತ ನಾನು ಸಿಂಪಲ್ಲಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡಿ ತೋರ್ಸತ್ತೀನಿ, ನೋಡೋಣ ಬರ್ರಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಅರ್ಧ ಕಪ್ ಸಕ್ಕರೆ, 8ರಿಂದ 10 ಬಾದಾಮ್ ಬೀಜ, 8ರಿಂದ 10 ಗೇರು ಬೀಜ ಅಂದರೆ ಕಾಜು, ಒಣ ಖರ್ಜೂರ ಚೆನ್ನಾಗಿ 3 ನೆನೆಸಿಟ್ಟಿದ್ದೀನಿ, ಐಸ್ ಕ್ರೀಮ್ ಅರ್ಧ ಕಪ್ಪು, ವೆನಿಲಾ ಫ್ಲೇವರ್ ಅದು, 2ರಿಂದ 3 ಬಾಳೆಹಣ್ಣು, ಅರ್ಧ ಲೀಟ್ರ್ ಹಾಲು. ಅದನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಬಾದಾಮ್ ಬೀಜ, ಗೇರು ಬೀಜ, ಒಣ ಖರ್ಜೂರ ಈ 3 ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಮಿಕ್ಸಿ ಜಾರಿಗೇ 2 ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಆ ಪೇಸ್ಟ್ಗೆ ಸಕ್ಕರೆ ಬದಲು ನೀವು ಜೇನುತುಪ್ಪನೂ ಹಾಕ್ಬೋದು. ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಹಾಲು ಚೆನ್ನಾಗಿ ತಂಪಾಗಿರಬೇಕು. ಐಸ್ ಕ್ರೀಮ್ ಹಾಕಿದರೆ ಮಿಲ್ಕ್ ಶೇಕ್ ತುಂಬ ಟೇಸ್ಟ್ ಅಂತ ನಾನು ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಂದೆ. ಇವಾಗ ನಮ್ಮ ಮಿಲ್ಕ್ ಶೇಕ್ ರೆಡಿ ಆಯಿತು. ನಾನು ಗಾರ್ನಿಷಿಗೆ ಅಂತ ಬಾದಾಮ್ ಬೀಜವನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ಮಿಲ್ಕ್ ಶೇಕ್ ಹೆಂಗೆ ಬಂತಂತ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.